ನಮಸ್ಕಾರಗಳು ಹೊಸ ಜೋಡಿ ಪ್ರೇಕ್ಷಕರಿಗೆ. ಇಂದು ನಾನು ನಿಮ್ಮ ಮುಂದೆ ತರುತ್ತಿದ್ದೇನೆ ಒಂದು ನಿಜವಾದ ಪ್ರಾಮಾಣಿಕ ಹುಡುಗಿಯ ವಿವಾಹ ಪ್ರೊಫೈಲನ್ನು. ಇವಳ ಹೆಸರು ವೈಷ್ಣವಿ ಅಂತ. ವಯಸ್ಸು 29 ವರ್ಷ. ತುಮಕೂರಿನ ಹತ್ತಿರದ ಒಂದು ಸಣ್ಣ ಪಟ್ಟಣದಲ್ಲಿ ಹುಟ್ಟಿ ಬೆಳೆದವರು. ಇವಳ ಕನಸುಗಳು ದೊಡ್ಡದು. ಜೀವನದಲ್ಲಿ ಎಲ್ಲವನ್ನ ತಾನು ಸಾಧಿಸಲು ಇಚ್ಛಿಸುವ ಮೃದುವಾದ ಮನಸ್ಸು ಇವಳದ್ದು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಇವರ ಪ್ರೊಫೈಲ್ ಬಗ್ಗೆ ನಾವು ನೋಡೋದಾದ್ರೆ ಇವರ ಹೆಸರು ವೈಷ್ಣವಿ ಅಂತ. ವಯಸ್ಸು 29 ವರ್ಷ. ವಿದ್ಯಾಭ್ಯಾಸ MSc ಇನ್ ಫಿಸಿಕಾಲಜಿ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಉದ್ಯೋಗವನ್ನು ನಾವು ನೋಡೋದಾದ್ರೆ ಕನ್ಸುಲೇಟರ್ ಇನ್ ರಿಪೋರ್ಟೆಂಟ್ ಸ್ಕೂಲ್ನಲ್ಲಿ ಬೆಂಗಳೂರಿನಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಇವರ ಕುಟುಂಬದ ಮೂಲವನ್ನು ನಾವು ನೋಡೋದಾದ್ರೆ ತಂದೆ ರೈತ, ತಾಯಿ ಗೃಹಿಣಿ, ಒಂದು ತಂಗಿ ಕೂಡ ಇದ್ದಾರೆ, ಕಾಲೇಜು ಓದುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವಳು ಕುಟುಂಬವನ್ನು ನಂಬುವವಳು, ತಾಯಿಯ ಮುದ್ದು ಮಗಳು, ತಂದೆಯ ಕನಸುಗಳನ್ನು ಇವಳ ಮುಂದಿನ ಹೆಜ್ಜೆಗಳಲ್ಲಿ ಕಾಣಬಹುದು ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಫ್ರೆಂಡ್ಸ್, ಹಾಗೆ ಇವರ ವ್ಯಕ್ತಿತ್ವವನ್ನು ನಾವು ನೋಡೋದಾದ್ರೆ ವೈಷ್ಣವಿಯವರು ತಾಳ್ಮೆಯ ಪ್ರತೀಕ. ಅವಳು ಮೊದಲು ಹೇಳುತ್ತಾಳೆ, ನಂತರ ಮಾತನಾಡುತ್ತಾಳೆ. ಮಕ್ಕಳ ಜೊತೆ ಇವಳ ಪ್ರೀತಿ ವಿಶೇಷವಾಗಿದೆ. ಕುಟುಂಬಕ್ಕೆ ಕಾಳಜಿ, ಹಿರಿಯರ ಗೌರವ ಮತ್ತು ಮಕ್ಕಳ ಪೋಷಣೆಯ ಮೇಲಿರುವ ಇವಳ ನಂಬಿಕೆ ಇವಳನ್ನು ಒಂದು ಪವಿತ್ರ ಪತ್ನಿಯಾಗಿ ರೂಪಿಸುತ್ತೇವೆ ಎಂದು ಕೂಡ ನಾವು ತಿಳಿಸುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಆಸಕ್ತಿಗಳನ್ನು ನಾವು ನೋಡೋದಾದ್ರೆ ಚಿಕ್ಕ ಮಕ್ಕಳೊಂದಿಗೆ ಕಾಲ ಕಳೆಯುವುದು, ಓದು, ವಿಶೇಷವಾಗಿ ಮನೋವಿಜ್ಞಾನ ಪುಸ್ತಕಗಳನ್ನು ಓದುವುದು, ಅಡುಗೆ, ಮುದ್ದಾದ ಸಿಹಿ ತಿಂಡಿಗಳಲ್ಲಿ ಆಸಕ್ತಿಯನ್ನು ವಹಿಸುತ್ತಾರೆ. ಹಾಗೆ ನೆಮ್ಮದಿಯಾದ ಹಾಡುಗಳನ್ನು ಕೇಳುವುದು, ಮನೆ ಹೂಗುಚ್ಚು ಹಚ್ಚುವುದು ಮತ್ತು ಇವಳಿಗೆ ನೆಮ್ಮದಿ, ಶಾಂತಿ ಬೇಕಾಗುವುದು ಇವಳ ಆಸಕ್ತಿಗಳು ಆಗಿದೆ. ಹಾಗೆ ಸ್ನೇಹಿತರೆ, ಅವರಿಗೆ ಮದುವೆಯ ಬಗೆಯ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಮದುವೆ ಅಂದರೆ ಬಹಳ ಪಾಠ. ಅದು ದಿನದಂದಿನ ಕನಸುಗಳಲ್ಲಿ ಪ್ರೀತಿ ತುಂಬಿದ ಸಂಗಾತಿಯೊಂದಿಗೆ ನಡೆಯೋ ಸಾಗರ ಎಂದು ಹೇಳಿಕೊಂಡಿದ್ದಾರೆ. ವೈಷ್ಣವಿಗೆ ಬೇಕಾದಂತಹ ವರ ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ. ಶಿಕ್ಷಿತ, ಹಾಗೆ ಪ್ರಾಮಾಣಿಕ, ಶಾಂತ ಸ್ವಭಾವದವನು ಆಗಿರಬೇಕು. ಕುಟುಂಬ ಮತ್ತು ಹೆಣ್ಣಿಗೆ ಗೌರವ ಕೊಡುವವನು, ಸಹಜತೆಯ ಮೌಲ್ಯ ತಿಳಿದುಕೊಂಡವನು, ಬಡವೋ ಶ್ರೀಮಂತವೋ ಅಲ್ಲ, ಆದರೆ ನಂಬಿಕೆಯಿಂದ ತುಂಬಿರಬೇಕು, ಸಂವೇದನಾಶೀಲತೆಯನ್ನು ಮತ್ತು ಶುದ್ಧ ಮನಸ್ಸನ್ನು ಹೊಂದಿರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ವೈಷ್ಣವಿ ಎಷ್ಟು ಬಾಳಲ್ಲಿ ನೋವು ಕಂಡಿದ್ದರೂ ಅವಳು ನಗುತ್ತಲೇ ಇರುತ್ತಾರೆ. ನನಗೆ ಬೇಕಾದುದು ದೊಡ್ಡ ಮನೆಯಲ್ಲ, ನನ್ನ ಮಾತಿಗೆ ಮೌಲ್ಯ ಕೊಡುವವನು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಇವಳ ಪ್ರತಿ ಮಾತು ನಿಮ್ಮ ಮನಸ್ಸಿಗೆ ತಾಕಲಿ, ಪ್ರತಿ ನಗು ನಿಮ್ಮ ಮನದಾಳ ತಟ್ಟಲಿ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಈ ಪ್ರೊಫೈಲ್ ನೋಡಿ ನಿಮ್ಮ ಮನಸ್ಸಿಗೆ ನಗು ಬಂದಿದೆಯಾ? ನಿಮ್ಮ ಬಾಳಿಗೆ ಸಂಗಾತಿ ಹುಡುಕುತ್ತಿದ್ದೀರಾ? ಹಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ 100ಗೆ 200% ಇವರ ಫೋನ್ ನಂಬರ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರು ಕೊನೆಯ ಮಾತನ್ನು ಕೂಡ ತಿಳಿಸಿದ್ದಾರೆ. ಹೊಸ ಜೋಡಿ ಚಾನಲ್ ನಿಮ್ಮ ಎಲ್ಲರೊಂದಿಗೂ ಸದಾ ನಿಷ್ಕಲ್ಮಶವಾದ ನೈಜ ಪ್ರೊಫೈಲ್ಗಳನ್ನು ಹಂಚಿಕೊಳ್ಳುತ್ತಿರುತ್ತದೆ. ಈ ರೀತಿಯ ಇನ್ನಷ್ಟು ಪ್ರಾಮಾಣಿಕ ಪ್ರೊಫೈಲ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.